ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆಯ ಮಹತ್ವ ಏನು, ಯಾಕೆ ಅದನ್ನು ಆಚರಣೆ ಮಾಡ್ತಾರೆ, ಹಾಗೆ ಗುರುಗಳ ಸ್ಥಾನದಲ್ಲಿ ಯಾರನ್ನ ನಾವು ಆಚರಿಸಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ನಿನ್ನೆ ಗುರು ಪೂರ್ಣಿಮೆ ಎಲ್ಲ ಕಡೆ ಸಾಕಷ್ಟು ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಆ್ಯಂಡ್ ಇದು ಆಚರಣೆ ಯಾವಾಗಿಂದ ಈ ರೀತಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಯಾಕೆ ಇಷ್ಟು ಆಚರಣೆ ಮಾಡೋದು, ಏನು ಗುರು ಪೂರ್ಣಿಮೆ ಅಂತ ಅಂದರೆ ಮೇನ್ಲಿ? ನೋಡಿ, ಗುರು ಪೌರ್ಣಮಿ ಅಂತ ಅಂದರೆ ಇದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಪೌರ್ಣಿಮೆಯ ಒಂದು ದಿನಕ್ಕೆ ಗುರು ಪೌರ್ಣಮಿ ಅಂತ ಹೇಳ್ತೀವಿ. ಅವತ್ತಿನ ದಿನ ಅಂತಂದರೆ ಅದಕ್ಕೆ ಬಹಳ ಹಿಂದಿನಿಂದನೂ ಕೂಡ ಒಂದು ಸಂಪ್ರದಾಯ ಅಂತ ಇರುತ್ತೆ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಮಕ್ಕಳೆಲ್ಲ ಗುರುಕುಲಕ್ಕೆ ಹೋಗ್ತಾಯಿದ್ರು ಪಾಠವನ್ನು ಕಲಿಯೋದಕ್ಕೆ. ರಾಜರು ಮಹಾರಾಜರ ವಂಶಸ್ಥರೆಲ್ಲರೂ ಕೂಡ ಅವರ ರಾಜರ ಒಂದು ಆಸ್ಥಾನಕ್ಕೆ ಅಂತ ಅವ್ರ ಮಕ್ಕಳಿಗೆ ಅಂತಲೇ ವಿದ್ಯೆಯನ್ನು ಕಲಿಸೋದಕ್ಕೆ ಗುರುಗಳು ಬರ್ತಿದ್ರು. ಪಂಡಿತ ವೇದ ವ್ಯಾಸರುಗಳು ಬರ್ತಾಯಿದ್ರು. ಅವರು ಕೂಡ ಗುರುವಾಗಿ ನಿಂತು ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವ್ರಿಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಇದು ಆವಾಗೆಲ್ಲ ಏನಾಗ್ತಿತ್ತು, ಇವಾಗ ಒಂದು ಪಾಠ ಅಂತ ಎಲ್ಲ ಹೇಳ್ಕೊಟ್ಟಾಗ ಅವ್ರಿಗೆ ಅಂತಲೇ ಒಂದು ದಿನ ಅಂದರೆ ಎಲ್ಲ ಮುಗಿದ ನಂತರ ಆ ಗುರುಗಳಿಗೆ ಒಂದು ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿತ್ತು. ಏನಕ್ಕೆ ಆಶೀರ್ವಾದ ಅಂತಂದರೆ ಅವ್ರು ಹೇಳ್ಕೊಟ್ಟಿರೋ ವಿದ್ಯೆ ಎಲ್ಲವನ್ನು ಕಲಿತು ನಂತರ ಇವರು ರಾಜ್ಯಭಾರವನ್ನು ಮಾಡಬೇಕಾದ್ರೆ ಈ ರೀತಿ ಹೀಗೆ ಅಂತ ಹೇಳಿ ಅವ್ರ ಆಶೀರ್ವಾದವನ್ನು ಮಾಡ್ತಾಯಿದ್ರು. ಆ ಒಂದು ದಿನಕ್ಕೆ ತುಂಬ ಬಹಳ ವಿಶೇಷವಾದ ಒಂದು ದಿನ ವಿಜೃಂಭಣೆಯಿಂದ ನಡೆಸ್ತಾಯಿದ್ರು ರಾಜರು ಮಹಾರಾಜರುಗಳು. ಆದರೆ ಈ ಕಾಲದಲ್ಲೆಲ್ಲ ಏನಾಗಿದೆ, ಇದನ್ನು ಗುರು ಪೌರ್ಣಮಿ ಅಂತ ಹೇಳ್ತೀವಿ, ಮತ್ತೊಂದು ಅಂತ ಬಂದರೆ ಟೀಚರ್ಸ್ ಡೇ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಗುರುಗಳಿಗೆ ಅದು ಇಂಗ್ಲೀಷ್ ಒಂದು ಕ್ಯಾಲೆಂಡ್ರಲ್ಲಿ ಟೀಚರ್ಸ್ ಡೇ ಅಂತ ಹೇಳ್ತೀವಿ. ಮತ್ತು ಬೌದ್ಧರು ಕೂಡ ಅಂದರೆ ಬುದ್ಧರು ಕೂಡ ಆವತ್ತಿನ ದಿನ ಅಂದರೆ ಪೌರ್ಣಮಿಯ ದಿನ ಬರ್ತಾ ಇದು. ಅದಕ್ಕೆ ಅವರಿಗೆ ಜ್ಞಾನೋದಯ ಆಗಿದ್ದಂತಹ ಒಂದು ದಿನವಾಗಿರುತ್ತೆ. ಅವರು ಬೋಧಿ ವೃಕ್ಷದ ಕೆಳಗಡೆ ಕೂತು ಅವರಿಗೆ ಒಂದು ಜ್ಞಾನಾರ್ಚನೆ ಆಗಿ ಅಲ್ಲಿ ಒಂದು ತಪಸ್ಸನ್ನು ಮಾಡ್ತಾರೆ. ಅಲ್ಲಿ ಅವರು ಬುದ್ಧರಾಗಿ ಕನ್ವರ್ಟ್ ಆಗ್ತಾರೆ. ಅಲ್ಲಿ ಕೂತು ನಮಗೆ ಪ್ರಪಂಚನೇ ಬೇಡ ಅನ್ನೋ ಥರ ಅವರು ಅಲ್ಲಿ ಡೈವರ್ಟ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ಒಂದು ದಿನಕ್ಕೂ ಕೂಡ ಬುದ್ಧ ಪೌರ್ಣಮಿ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಜ್ಞಾನಾರ್ಜನೆ ಆಗಿದ್ದ ದಿನ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ಗುರು ಪೌರ್ಣಮಿ ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಇದಕ್ಕೆ ತುಂಬ ಒಂದು ವಿಶೇಷವಾದ ಒಂದು ಪವಿತ್ರವಾದ ದಿನ ಅಂತ ಹೇಳ್ಬೋದು ಈ ಒಂದು ದಿನಕ್ಕೆ. ಮತ್ತು ಈ ಒಂದು ದಿನದಲ್ಲಿ ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ಅವರಿಗೆ ಏನಾದರೂ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಕೊಟ್ಟು ಅವರ ಆಶೀರ್ವಚನವನ್ನು ಪಡೆದುಕೊಳ್ಳತಕ್ಕಂಥದ್ದು ಮತ್ತು ಅವರಿಂದ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಮಾತನ್ನು ಕೇಳ್ತಕ್ಕಂಥದ್ದು ಅಂತ ಆ ಒಂದು ವಿಷಯಕ್ಕೆ ಆವತ್ತಿನ ದಿನ ಗುರು ಪೌರ್ಣಮಿ ಅಂತ ಹೆಸರಿಟ್ರು. ಜೊತೆಗೆ ಅವತ್ತು ಗುರು ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನ ಅಂತಂದರೆ ನಮಗೆ ಏನೇ ಒಂದು ನಾವು ತಿಳ್ಕೊಳ್ಬೇಕು ಅಂತಂದರೂ ಗುರುಗಳ ಒಂದು ಜ್ಞಾನ ಬೇಕು. ಗುರುಗಳು ಕೊಡ್ತಕ್ಕಂಥ ಜ್ಞಾನವನ್ನೇ ಅವ್ರು ಏನು ಹೇಳ್ತಾರೋ ಅದರ ಅನುಸಾರವಾಗಿ ನಾವು ನಡ್ಕೊಂಡು ಬರ್ತಾ ಇರ್ತೀವಿ. ಜ್ಞಾನಾರ್ಜನೆಯನ್ನು ನೀಡುವಂಥವರೇ ಗುರುಗಳಾಗಿರ್ತಾರೆ, ನಮಗೆ ಮಾರ್ಗದರ್ಶನ ನೀಡುವಂಥವರೇ ಗುರುಗಳಾಗಿರ್ತಾರೆ. ಅದು ಯಾರೇ ಆಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸು ವೆಲ್ವಿಷರ್ ಯಾರೇ ಆಗಿರ್ಬೋದು. ನೀನು ಹೀಗಲ್ಲ ಹೀಗೆ ನಡಿಯಂಥ ಒಂದು ಮಾರ್ಗದರ್ಶಕರಾಗಿ ನಮ್ಮ ಹಿಂದೆ ನಿಂತಿರ್ತಾರೆ. ಅವರೆಲ್ಲರೂ ಕೂಡ ಗುರುಗಳೇ. ಅದು ಇವನ್ ತಂದೆ ಆಗಿದ್ರು ಆ ಒಂದು ನಮಗೆ ಗೈಡೆನ್ಸ್ ಮಾಡ್ತಿದ್ರೆ ಅವರು ಕೂಡ ನಮ್ಮ ಪಾಲಿಗೆ ಗುರುಗಳಾಗೇ ಇರ್ತಾರೆ. ಅವ್ರಿಗೂ ಕೂಡ ಒಂದು ಮಹತ್ವವಾದ ದಿನ ಅಂತ ಹೇಳ್ಬೋದು.